ಹಾಯ್ ಹಲೋ ನಮಸ್ತೆ. ಚೇತನ್ SMCA ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಗಣರಾಜ್ಯೋತ್ಸವದಲ್ಲಿ ಯಾರು ಹೇಳದ ನೈಜ ಕಥೆಗಳು ಇಂದು ನಮ್ಮ ಮುಂದೆ ಇದ್ದಾವೆ. ಆ ನೈಜ ಕಥೆಗಳನ್ನು ನಾವು ಇವತ್ತು ನಿಮ್ಮ ಮುಂದೆ ಸಂಪೂರ್ಣವಾಗಿ ವಿವರಣೆ ಆಗಿ ಹೇಳಲು ನಾನು ಬಯಸುತ್ತೇನೆ. ಈ ನೈಜ ಕಥೆ ಕೇಳೋದ್ರಿಂದ ನಿಮಗೆ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಗೂ ಒಂದು ಅನುಕೂಲ ಆಗುತ್ತೆ. ಹಾಗೂ ಯಾವುದೇ ರೀತಿಯಾದಂಥ ಯಾರೇ ಕೇಳಿದರೂ ಧೈರ್ಯದಿಂದ ಹೇಳುವ ಶಕ್ತಿ ನಿಮ್ಮಲ್ಲಿದ್ದೇ ಇರುತ್ತೆ. ಈ ನೈಜ ಘಟನೆ ಅದ್ಭುತವಾಗಿದೆ. ಯಾರೂ ಸ್ಕಿಪ್ ಮಾಡದೆ ಈ ಒಂದು ನೈಜ ಘಟನೆಯನ್ನು ಅಥವಾ ನೈಜ ಕಥೆಯನ್ನು ನೀವು ಕೇಳ್ತೀರಾ ಅಂತ ನಾನು ತುಂಬ ಬಯಸ್ತೀನಿ. ಹೆಚ್ಚಿನವಾಗಿ ಮಾಹಿತಿ ತಿಳ್ಕೊಳ್ಳೋಕ್ಕೆ ಕಮೆಂಟ್ ಮೂಲಕ ನನಗೆ ನೀವು ತಿಳಿಸ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅಥವಾ ನಿಮ್ಗೆ ಇನ್ನೂ ಹೆಚ್ಚು ಏನಾದರೂ ಬೇಕಾದರೆ ಕಮೆಂಟಲ್ಲಿ ಹಾಕಿ, ನಾನು ನಿಮಗೆ ನೆಕ್ಸ್ಟ್ ಸರಿ ಅದನ್ನು ಹೇಳ್ತೇನೆ. ನನ್ನ ವಿಡಿಯೋವನ್ನು ಯಾರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತೀರಾ ಅಂತ ನಾನು ಬಯಸ್ತೇನೆ. ಗಣರಾಜ್ಯೋತ್ಸವದ ನೈಜ ಕಥೆ. 2025 ಜನವರಿ 26 76ನೇ ಗಣರಾಜ್ಯೋತ್ಸವ ನಾವು ಇಂದು ಆಚರಿಸುತ್ತಾ ಇದ್ದೇವೆ. ದೇಶ ಪ್ರೇಮಿಗಳು ಈ ದಿನವನ್ನು ತುಂಬಾ ಸಂತೋಷಕರವಾಗಿ ಆಚರಿಸುತ್ತಾರೆ. 1950 ಜನವರಿ 26ರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ಆ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಸಂವಿಧಾನವನ್ನು ಜನವರಿ 26ರಂದು ಏಕೆ ಅಳವಡಿಸಿಕೊಳ್ಳಲಾಯಿತು ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿಬರಬಹುದು. ಹೌದು, ಇದರ ಹಿಂದೆ ಒಂದು ಕಥೆ ಇದೆ. ಆಗ ಬ್ರಿಟಿಷರು ಆಳ್ವಿಕೆ ಮಾಡುತ್ತಿದ್ದರು. ಅಂದು ಭಾರತದಲ್ಲಿ ಸ್ವತಂತ್ರದ ಕೂಗು ಹೆಚ್ಚಾಗುತ್ತಾ ಇತ್ತು. ದಿನದಿಂದ ದಿನಕ್ಕೆ ಹೆಚ್ಚಾದಂತೆಲ್ಲ ಬ್ರಿಟಿಷರಿಗೆ ನಡುಕ ಹುಟ್ಟಿಸ್ತಾ ಇತ್ತು. ಅದೇ ಸಮಯದಲ್ಲಿ 1929ರಲ್ಲಿ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಆವಾಗ ಲಾಹೋರ್ ಭಾರತದಲ್ಲಿ ಇತ್ತು. ಭಾರತ ಮತ್ತು ಪಾಕಿಸ್ತಾನ ಎರಡು ಭಾಗವಾದ ನಂತರ ಲಾಹೋರ್ ಕೂಡ ಭಾಗವಾಯಿತು. 1929ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ನೆಹರು ಅವರನ್ನು ವಹಿಸಲಾಗಿಕೊಂಡಿತ್ತು. ನೆಹರು ಅವರ ಅಧಿವೇಶನವು ಒಂದು ನಿರ್ಣಾಯಕವಾದ ಒಂದು ಅಂಶವನ್ನು ತೆಗೆದುಕೊಂಡಿತ್ತು. ಏನದು ನಿರ್ಣಾಯಕವಾಗಿರುವುದು? ಅದು ಏನೆಂದರೆ 1930 ಜನವರಿ 26ರ ಒಳಗಡೆ ಬ್ರಿಟಿಷರು ನಮಗೆ ಸ್ವರಾಜ್ ಅಧಿಕಾರವನ್ನು ನೀಡಬೇಕೆಂದು ಅಧಿವೇಶನದಲ್ಲಿ ನಿರ್ಣಯ ತೆಗೆದುಕೊಂಡಿದ್ದರು. ನೆಹರು ಅವರು ಅಧಿವೇಶನದಲ್ಲಿ ಹೇಳಿದರು, ಒಂದು ವೇಳೆ ಬ್ರಿಟಿಷರು ನಮಗೆ ಅಧಿಕಾರವನ್ನು ನೀಡದಿದ್ದರೆ ಕ್ರಾಂತಿ ನಡೆಯುತ್ತದೆ ಎಂದು. ಆದರೂ ಬ್ರಿಟಿಷರು ಇದನ್ನೆಲ್ಲ ನೋಡಿ ಸುಮ್ಮನಿದ್ದರು. ಹೀಗಾಗಿ ರಾವಿನಲ್ಲಿ ದಂಡೆಯಲ್ಲಿ 1930 ಜನವರಿ 26ರಂದು ನೆಹರು ಅವರು ಧ್ವಜಾರೋಹಣ ಮಾಡಿದರು ಮತ್ತು ಭಾರತವು ಸ್ವತಂತ್ರ ದೇಶವೆಂದು ಘೋಷಿಸಿದರು. ಅಂದಿನಿಂದ ಇಂದಿನವರೆಗೂ ಕಾಂಗ್ರೆಸ್ಸವು ಜನವರಿ 26ರಂದು ಸ್ವರಾಜ ದಿನವೆಂದು ಆಚರಿಸುತ್ತದೆ. ನಂತರ 1947ರಲ್ಲಿ ಸ್ವತಂತ್ರ ಬಂತು. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ದೇಶದ ಜೀವವಾದಂತಹ ಸಂವಿಧಾನವನ್ನು ರಚಿಸಲಾಯಿತು. 1949 ಜನವರಿ 26ರಂದು ಸಂವಿಧಾನವನ್ನು ರಚಿಸಲಾಯಿತು. ಅವತ್ತು ಆದರೆ ಸ್ವರಾಜ್ ನೆನಪಿಗಾಗಿ 1950 ಜನವರಿ 26ರಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ನೀವು ಸಂವಿಧಾನದ ಬಗ್ಗೆ ಚಿಕ್ಕವರಿದ್ದಾಗಲೇ ತಿಳಿದುಕೊಂಡಿದ್ದೀರಾ? ಹಾಗೂ ಚಿಕ್ಕವರಿದ್ದಾಗ ಸಂವಿಧಾನ ದಿನಾಚರಣೆಯನ್ನು ತುಂಬಾ ವಿಶೇಷವಾಗಿ ಆಚರಿಸುತ್ತೀರಾ? ಇಂದಿಗೂ ದೊಡ್ಡ ದೊಡ್ಡ ನಾಯಕರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಸಂವಿಧಾನವು ಜೀವ ಇದ್ದಂತೆ. ಆ ಜೀವ ಹೇಗಿದೆ ಎಂದು ಯಾವತ್ತಾದರೂ ಯೋಚಿಸಿದ್ದೀರಾ? ನಿಮಗೆ ಗೊತ್ತಾ, ಸಂವಿಧಾನವನ್ನು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಕೈ ಬರಹದಲ್ಲಿ ಬರೆಯಲಾಯಿತು. ಸಂವಿಧಾನದ ಪುಸ್ತಕದ ಮೇಲೆ ಇರುವ ಚಿತ್ರಗಳನ್ನು ಕೈಯಿಂದಲೇ ಬಿಡಿಸಲಾಯಿತು. ಇಟಲಿಯ ಶೈಲಿಯಲ್ಲಿ ಸಂವಿಧಾನವನ್ನು ಬರೆದವರು ಯಾರು ಗೊತ್ತಾ?
ಹೌದು, ಪ್ರೇಮ್ ಬಿಹಾರಿ ಎನ್ನುವರು ಇಟಲಿಯ ಶೈಲಿಯಲ್ಲಿ ಸಂವಿಧಾನವನ್ನು ಬರೆದರು. ಅದೇ ರೀತಿಯಾಗಿ ಹಿಂದಿಯಲ್ಲಿ ಯಾರು ಬರೆದರೆ ಎಂದು ತಿಳಿದಿದ್ದೀರಾ? ಹಿಂದಿಯಲ್ಲಿ ಬರೆದವರು ಬೇರೆ ಯಾರೂ ಅಲ್ಲ, ವಸಂತ ಕೃಷ್ಣ ಅವರು ಸಂವಿಧಾನವನ್ನು ಹಿಂದಿ ಭಾಷೆಯಲ್ಲಿ ಬರೆದವರು. ಸಂವಿಧಾನದಲ್ಲಿ ಇರುವ ಚಿತ್ರಗಳ ಕಥೆ ಏನು? ಒಂದು ಸಾರಿ ನೆಹರು ಅವರು ಶಾಂತಿನಿಕೇತನಕ್ಕೆ ಹೋದರು. ನೆಹರು ಅವರು ಅಲ್ಲಿ ನಂದಾಲಾಲ್ ಅವರನ್ನು ಭೇಟಿಯಾದರು. ಅವರು ಕೇಳಿದರು, ಸಂವಿಧಾನದ ಚಿತ್ರಗಳನ್ನು ನೀವು ಬಿಡಿಸುತ್ತೀರಾ ಎಂದು. ಇಂಥ ಅವಕಾಶ ಸಿಕ್ಕರೆ ಯಾರು ತಾನೇ ಬೇಡಂತಾರೆ? ಜೀವನದಲ್ಲಿ ಸಿಗುವ ಅತ್ಯುತ್ತಮವಾದ ಅವಕಾಶ ಎಂದು ಅವರು ಸಹ ಒಪ್ಪಿಕೊಂಡರು. ನೆಹರು ಅವರಿಗೆ ನಂದಾಲಾಲ್ ಅವರು ಏನ್ ಹೇಳಿದಾರೆಂದರೆ, ಸಂವಿಧಾನದ ಚಿತ್ರವನ್ನು ಬಿಡಿಸಿ ಅದಕ್ಕೆ ಇನ್ನಷ್ಟು ಅಮೋಘವಾದ ವಿಶೇಷತೆಯನ್ನು ನಾವು ಕೊಡುತ್ತೇವೆ ಎಂದು ಹೇಳಿದರು. ನಂದಾಲಾಲ್ ಅವರು ಸಂವಿಧಾನದ ಚಿತ್ರವನ್ನು ಬಿಡಿಸಲು ತಯಾರಿ ಮಾಡಿಕೊಂಡರು. ಸತತ 4 ವರ್ಷಗಳ ಕಾಲ ನಂದಾಲಾಲ್ ಅವರು ಸಂವಿಧಾನ ಚಿತ್ರವನ್ನು ಬಿಡಿಸಲು ತಮ್ಮ ವಿದ್ಯಾರ್ಥಿಗಳ ಒಂದಿಗೆ ತಯಾರಿ ಮಾಡಿಕೊಂಡರು. ನಂದಾಲಾಲ್ ಅವರು ಸಂವಿಧಾನದ 22 ಅಧ್ಯಾಯದಲ್ಲಿ 22 ಚಿತ್ರಗಳನ್ನು ಬಿಡಿಸಿದರು. ಆ ಚಿತ್ರಗಳು ಯಾವ್ಯಾವು ಆಗಿದ್ದವು? ನಂಬರ್ 1, ಭಾರತದ ರಾಷ್ಟ್ರೀಯ ಲಾಂಛನ ಅಶೋಕ ಸ್ತಂಭವನ್ನು ಬಿಡಿಸಿದರು. ನಂಬರ್ 2, ನಟರಾಜ ಚಿತ್ರವನ್ನು ಸಹ ಬಿಡಿಸಿದರು. ನಂಬರ್ 3, ಶ್ರೀಕೃಷ್ಣನನ್ನು ಸಹ ಬಿಡಿಸಿದರು. ನಂಬರ್ 4, ಬುದ್ಧನ ಚಿತ್ರವನ್ನು ಸಹ ಬಿಡಿಸಿದರು. ನಂಬರ್ 5, ಋಷಿಗಳ ಚಿತ್ರವನ್ನು ಸಹ ಬಿಡಿಸಿದರು. ನಂಬರ್ 6, ಗಂಗೆಯ ಚಿತ್ರವನ್ನು ಸಹ ಬಿಡಿಸಿದರು. ನಂಬರ್ 7, ರಾಣಿ ಲಕ್ಷ್ಮೀಬಾಯಿ ಚಿತ್ರವನ್ನು ಸಹ ಬಿಡಿಸಿದರು. ನಂಬರ್ 8, ಗುರು ಗೋವಿಂದ ಸಿಂಗ್ ಅವರ ಚಿತ್ರವನ್ನು ಸಹ ಬಿಡಿಸಿದರು. ಇದೇ ರೀತಿಯಾಗಿ 22 ಚಿತ್ರಗಳನ್ನು ಸಹ ತೆಗೆದರು. ಅವರು ತೆಗೆದ ಚಿತ್ರಗಳಲ್ಲಿ ನಮ್ಮ ದೇಶವು ವಿವಿಧ ಸಾಂಸ್ಕೃತಿಕ ಕಲೆಯಿಂದ ಕೂಡಿದೆ ಎಂಬುವ ಭಾವನೆಯನ್ನು ತೋರಿಸುವಂತಿತ್ತು. ಭಾರತದ ಸಂವಿಧಾನದಲ್ಲಿ ಕನ್ನಡಿಗರ ಪಾತ್ರವೇನು? ಸಂವಿಧಾನ ರಚನೆಗೆ ಅಂತ 1946 ಡಿಸೆಂಬರ್ 6ರಂದು ಹುಟ್ಟಿಕೊಂಡಿರುವ ಸಂವಿಧಾನದ ಸಭೆಯಲ್ಲಿ ಹಲವು ಕನ್ನಡಿಗರು ಸೇರಿದ್ದರು. ಅವರಲ್ಲಿ ಕೆಲವರು ಇಲ್ಲಿ ನಾನು ಹೇಳುತ್ತೇನೆ. KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟಿ ಸಿದ್ದಲಿಂಗಯ್ಯ ಹಾಗೂ HR ಗುರುರೆಡ್ಡಿ ಹಾಗೂ ಕೃಷ್ಣಮೂರ್ತಿ ರಾವ್ ಹಾಗೂ H ಸಿದ್ದವೀರಪ್ಪ ಹಾಗೂ ಟಿ ಚೆನ್ನಪ್ಪ ಹಾಗೂ S ನಿಜಲಿಂಗಪ್ಪ ಇನ್ನು ಮುಂತಾದವರು ಕನ್ನಡಿಗರು ಇದರಲ್ಲಿ ಸೇರಿಕೊಂಡಿದ್ದರು. ಇದೇ ಸಭೆಯಲ್ಲಿ ಕರ್ನಾಟಕದ DN ರಾವ್ ಅವರು ಸಂವಿಧಾನದ ಸಲಹೆಗಾರನಾಗಿ ಸೇರಿಕೊಂಡಿದ್ದರು. ಸಂವಿಧಾನದ ರಚನೆಗಾಗಿ 6,03,00,000 ರೂಪಾಯಿಗಳನ್ನು ವೆಚ್ಚ ಮಾಡಲಾಯಿತು. ಭಾರತದ ಪ್ರಜಾಪ್ರಭುತ್ವದ ಸಂವಿಧಾನವು ಅತಿ ದೊಡ್ಡ ಸಂವಿಧಾನವೆಂದು ಹೆಗ್ಗಳಿಕೆ ಪಡೆಯಿತು. ಸಂವಿಧಾನದ ಮೊದಲ ಪುಟದಲ್ಲೇ ಸಂವಿಧಾನದ ಜೀವವಿದೆ, ಅಂದರೆ ಸಂವಿಧಾನದ ಪ್ರಸ್ತಾವನೆ ಇದೆ. ಭಾರತೀಯರಾದ ನಾವೆಲ್ಲರೂ ಎನ್ನುವ ಮೂಲಕ ಪ್ರಸ್ತಾವನೆಯನ್ನು ಆರಂಭಿಸಬಹುದು. ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಅವಧಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಈ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಅವಧಿಯಾಗಿದೆ. ಸಂವಿಧಾನವು ರಚನೆಯಾಗಿ ಸ್ವಲ್ಪ ದಿನದಲ್ಲೇ ತಿದ್ದುಪಡಿ ಮಾಡಲಾಯಿತು. 1951ರಲ್ಲಿ ಮೊದಲ ತಿದ್ದುಪಡಿ ಮಾಡಲಾಯಿತು. ಸಂವಿಧಾನದ ತಿದ್ದುಪಡಿ ಅಗತ್ಯವೇ? ಸಂವಿಧಾನದ ಶಿಲ್ಪಿ ಎಂದು ಕರೆಯಲ್ಪಡುವ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ತಿದ್ದುಪಡಿಗೆ ಅವರು ಒಂದು ಮಾರ್ಗವನ್ನು ಸೂಚಿಸಿದ್ದರು. ಕೆಲವು ತಿದ್ದುಪಡಿಗಳಿಗೆ ಸಂಸತ್ನಲ್ಲಿ ಸಾಮಾನ್ಯ ಬಹುಮತ ಸಾಕಾಗುತ್ತದೆ. ಇನ್ನು ಕೆಲವು ತಿದ್ದುಪಡಿಯಲ್ಲಿ 3/2 ಪ್ರಮಾಣದಲ್ಲಿ ಮತವನ್ನು ಅಗತ್ಯ ಇರುತ್ತದೆ. ಹೀಗೆ ಕೆಲವು ತಿದ್ದುಪಡಿಯನ್ನು ರಾಜ್ಯಗಳ ವಿಧಾನ ಮಂಡಳಿಯ ಮೂಲಕವೂ ಸಹ ಸಮ್ಮತಿ ಪಡೆಯಬೇಕಾಗುತ್ತದೆ.
ಕೊನೆಗೆ ರಾಷ್ಟ್ರಪತಿಯವರ ಅನುಮತಿಯು ಅಗತ್ಯವಾಗಿರುತ್ತದೆ. ಇದು ಗಣರಾಜ್ಯೋತ್ಸವದ ಒಂದು ನೈಜ ಕಥೆಯಾಗಿದೆ. ಕ್ಷಮೆ ಇರಲಿ, ನಾನು ರೆಕಾರ್ಡ್ ಮಾಡುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಹೊರಗಡೆ ಔಟ್ಸೈಡ್ ಅಲ್ಲ, ಅದು ರೆಕಾರ್ಡಿಂಗಲ್ಲಿ ಸ್ವಲ್ಪ ಕೇಳಿಸುತ್ತೆ. ದಯಮಾಡಿ ನನ್ನ ವೀಕ್ಷಕರಿಗೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳನ್ನು ನೋಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮೂಲಕ ತಿಳಿಸಿ ನನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು.